Namaste, I'm Dr. Janani from Bangalore. I'm an Ayurvedic doctor. Very recently, I undertook the Master's Attunement from Dr. Satyanarayan Sir in Chikmagalur, and I'm very grateful to be with him today. On behalf of the student community, I'll be asking him a few questions about the doubts that we have on a day-to-day basis when we start practicing Reiki. Now, these questions will be on behalf of common man as well as from a healer's perspective, as we, the students of Dr. Satyanarayan Sir, have been aptly learning from him. Dr. Satyanarayan Sir is the founder of the Divine Healing Foundation. He is a traditional Reiki Grandmaster, Shamanic Healing Master, having practiced more than 25 modalities of healing, and at present, he is a senior officer at the District Ayush Hospital in Chikmagalur. We are very grateful to have him today with us. Thank you so much, sir. Thank you, madam. ನಮಸ್ತೆ ಸರ್, ಇವತ್ತು ಒಂದಷ್ಟು ಪ್ರಶ್ನೆಗಳು ನಿಮ್ಮನ್ನು ಆ್ಯಸ್ ಅ ಸ್ಟೂಡೆಂಟು ನಾನು ಕೇಳೋಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ತಮ್ಮಿಂದ ಒಂದಷ್ಟು ಮಾಹಿತಿನ ನಾವು ಪಡ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಸರ್ ಕೇಳಿ. ಮೊದಲನೇದಾಗಿ ಸರ್, ಈಗ ರೇಖಿನ ನಾವು ಎನರ್ಜಿ ಹೀಲಿಂಗ್ ಅಂತ ಕರಿತೀವಿ. ಎನರ್ಜಿ ಅಂದರೆ ಏನು ಎನರ್ಜಿ ಸರ್? ಅದು ಯಾವ ಥರ ಕೆಲಸ ಮಾಡುತ್ತೆ? ಅದು ಕೆಲಸ ಮಾಡ್ತಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಆ್ಯಸ್ ಅ ಹೀಲರ್ ಆ್ಯಂಡ್ ಯಾರು ಪಡ್ಕೋತಿದ್ದಾರೆ ಅವರಿಗೆ? ಓಕೆ, ಸೊ ಇದಕ್ಕೆ ನಾನು ನಿಮಗೆ ಮಾಹಿತಿ ಕೊಡೋ ಮೊದಲು ನಿಕೋಲಾ ಟೆಸ್ಲಾ ಅಂತಕ್ಕಂಥ ಒಬ್ಬ ಸೈಂಟಿಸ್ಟ್ ಆವಾಗಲೇ ಹೇಳಿದ್ದ, ಇಫ್ ಯು ವಾಂಟ್ ಟು ನೋ ದಿ ಸೀಕ್ರೆಟ್ ಆಫ್ ದಿಸ್ ಯೂನಿವರ್ಸ್, ಥಿಂಕ್ ಇನ್ ಟರ್ಮ್ಸ್ ಆಫ್ ಎನರ್ಜಿ, ವೈಬ್ರೇಷನ್, ಫ್ರೀಕ್ವೆನ್ಸಿ ಅಂತ. ಇಡೀ ಬ್ರಹ್ಮಾಂಡದ ರಹಸ್ಯ ನಿಮಗೆ ಅರ್ಥ ಆಗಬೇಕಾದ್ರೆ ಈ ಮೂರು ಶಬ್ದಗಳಲ್ಲಿದೆ. ಫ್ರೀಕ್ವೆನ್ಸಿ ಮತ್ತು ಎನರ್ಜಿ ಮತ್ತು ವೈಬ್ರೇಷನ್ ಅಂತ ಏನಿದೆ, ಇದು ನಿಮಗೆ ಅರ್ಥ ಆದರೆ ಇಡೀ ಬ್ರಹ್ಮಾಂಡದ ರಹಸ್ಯ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ರೇಖಿಯನ್ನು ನಾನೀಗ ನಿಮಗೆ ಒಂದು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮಗೆ ಈ ಮೂರು ಶಬ್ದಗಳ ಅರ್ಥ ಗೊತ್ತಿರಬೇಕಾಗತ್ತೆ. ಇಡೀ ಬ್ರಹ್ಮಾಂಡ ಅನ್ನುವಂಥದ್ದು ನಾವೀಗ ಏನು ನೋಡ್ತಾ ಇದ್ದೀವಿ, ಕಣ್ಣಿಗೆ ಕಾಣಿಸ್ತಾ ಇದೆ, ಮ್ಯಾಟರ್ ಅಂತ ಕಾಣಿಸ್ತಾ ಇದೆ. ಅದು ಆ್ಯಕ್ಚುಲಿ ಮ್ಯಾಟರ್ ಅಲ್ಲ. ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ನೋಡಿದರೆ ಅದರ ಒಳಗಡೆ ಆ್ಯಟಮ್ಸು, ಅದರ ಒಳಗಡೆ ಎನರ್ಜಿ ಎಲ್ಲವೂ ಕೂಡ ಅದು ಡೆನ್ಸರ್ ಆಗಿ 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 ಶಕ್ತಿ ಅನ್ನುವಂಥದ್ದು ಡೆನ್ಸರ್ ಆಗಿ 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 ನಮಗೆ ಮ್ಯಾಟರ್ ಆಗಿ ಕಾಣಿಸ್ತಾ ಇರೋದು. ಹೇಗೆ ನಾವು ನೀರನ್ನು ಕಾಯಿಸಿದರೆ ಅದು ಆವಿಯಾಗುತ್ತೆ, ಆಮೇಲೆ ಅದನ್ನು ತಣ್ಣಗೆ ಮಾಡಿದರೆ ಅದು ಯಾವಾಗ ಮಂಜುಗಡ್ಡೆ ಆಗುತ್ತೆ, ಅದೇ ಥರ ಈ ಒಂದು ಎನರ್ಜಿ ಬೇರೆ ಬೇರೆ ರೂಪಗಳಲ್ಲಿ ನಮಗೆ ಕಾಣಿಸ್ತಾ ಇದೆ ಅಷ್ಟೇ. ಬಟ್ ಅದರ ಒಳಗಡೆ ಇರುವುದು ಕೇವಲ ಕ್ವಾಂಟಮ್ ವೇವ್ಸ್ ಅಂತ ಹೇಳ್ತಾರೆ, ಕ್ವಾಂಟಮ್ ವೇವ್ಸ್ ಅಂತ. ಸೊ ಹಾಗಾಗಿ ಈ ಬ್ರಹ್ಮಾಂಡವನ್ನು ಇಡೀ ಬ್ರಹ್ಮಾಂಡವೇ ಕೇವಲ ಎನರ್ಜಿ ಆದಾಗ, ನಾವು ಕೂಡ ಎನರ್ಜಿನೇ ಆದಾಗ, ನಮ್ಮ ಒಳಗಡೆ ಕೂಡ ಎನರ್ಜಿಯೇ ವೈಬ್ರೇಟ್ ಆಗ್ತಾ ಇದೆ ಬೇರೆ ಬೇರೆ ಫ್ರೀಕ್ವೆನ್ಸಿಯಲ್ಲಿ. ಪ್ರತಿಯೊಂದು ವಸ್ತುಗಳು ಕೂಡ ಬೇರೆ ಬೇರೆ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗ್ತಾ ಇರ್ತವೆ. ಆ ಒಂದು ವೈಬ್ರೇಷನ್ನನ್ನು ನಾವು ಅರ್ಥ ಮಾಡಿಕೊಂಡ್ರೆ ರೇಖಿಯನ್ನು ನಾವು ಬಹಳ ಬೇಗನೆ ಅರ್ಥ ಆಗುತ್ತೆ ನಮಗೆ. ಯಾಕೆಂದರೆ ಆ ಬ್ರಹ್ಮಾಂಡ, ಇಡೀ ಬ್ರಹ್ಮಾಂಡ ಅನ್ನೋದು ಕೇವಲ ಒಂದು ಡಿವೈನ್ ಒಂದು ಎನರ್ಜಿ ಇಲ್ಲಿ ವ್ಯಾಪಿಸ್ಕೊಂಡಿದೆ. ಇದನ್ನು ನಮ್ಮ ಉಪನಿಷತ್ತಲ್ಲಿ ಭಾಳ ಅದ್ಭುತವಾಗಿ ಹೇಳಿದರೆ, ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಇಷ್ಟು ಅದ್ಭುತವಾಗಿ ಒಂದು ಶಕ್ತಿಯನ್ನು, ಭಗವಂತನ ಶಕ್ತಿಯನ್ನು ಬೇರೆ ಯಾರೂ ಕೂಡ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಕ್ವಾಂಟಮ್ ಫಿಸಿಕ್ಸ್, ಕ್ವಾಂಟಮ್ ಮೆಕ್ಯಾನಿಕ್ಸ್ ಅದನ್ನು ಅರ್ಥ ಮಾಡಿಸ್ತಾ ಇದೆ. ಹೌದು, ಇವರು ಹೇಳಿರೋದು ಸತ್ಯ. DVG ಆವಾಗಲೇ ಹೇಳಿದರು, ಮೇಲೆ ಕೆಳಗೆ ಒಳಗೆ ಬಳಿ ಸುತ್ತ ಮುತ್ತೆತ್ತಲು ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲಹರಿಯೊಂದು ಧೂಲಿಕಣ ಭೂಗೋಳ ರವಿಚಂದ್ರ ತಾರೆಗಳ ಚಾಲಿಪುದು ಬಿಡುಕೊಡದೆ ಮಂಕುತಿಮ್ಮ ಅಂತ ಒಂದು ಅದ್ಭುತವಾದಂತಹ ಒಂದು ಎನರ್ಜಿ ವೇವ್ಸ್. ಅದಕ್ಕೆ ನಾವು ಲೈಫ್ ಫೋರ್ಸ್ ಎನರ್ಜಿ ಅಂತ ಕರಿತೀವಿ, ಅಥವಾ ಕ್ವಾಂಟಮ್ ಎನರ್ಜಿ ಅಂತ ಕರಿತೀವಿ. ಈ ಒಂದು ಎನರ್ಜಿನೇ ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿಕೊಂಡಿದೆ. ಅದನ್ನು ನಮ್ಮ ದೇಹಕ್ಕೆ ತಂದು ಅದರ ಮುಖಾಂತರ ನಾವು ಯಾವುದೇ ಒಂದು ಸಮಸ್ಯೆ ಇರಲಿ, ಕಾಯಿಲೆ ಇರಲಿ, ಅದನ್ನು ಹೀಲ್ ಮಾಡುವುದಕ್ಕೆ ಶಬ್ದ ರೇಖಿ ಅಂತ ಜಪಾನೀಸ್ ಅವರು ಹೇಳಿದ್ದಾರೆ. ಬಟ್ ಅದರ ಮೂಲ ಅರ್ಥ ಇರೋದಿಷ್ಟೇ, ವಿಶ್ವ ಚೈತನ್ಯ ಶಕ್ತಿ ಅಥವಾ ಲೈಫ್ ಫೋರ್ಸ್ ಎನರ್ಜಿ ಅಂತ. ಆ ಎನರ್ಜಿ ಬ್ರಹ್ಮಾಂಡದಲ್ಲಿ ಹೇರಳವಾಗಿದೆ. ಅದು ನಮ್ಮ ದೇಹಕ್ಕೆ ಬರ್ತಾ ಇರುತ್ತೆ ಡೈಲಿ. ಆ ಬರುವಂತಹ ಆ ಒಂದು ಶಕ್ತಿಯಲ್ಲಿ ಕೊರತೆ ಉಂಟಾದಾಗ ನಮಗೆ ಅದು ಕಾಯಿಲೆಗಳ ರೂಪದಲ್ಲಿ, ಸಮಸ್ಯೆಗಳ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಆ ಒಂದು ಕೊರತೆಯನ್ನು ನೀಗಿಸೋದಕ್ಕೋಸ್ಕರ ಈ ಒಂದು ಎನರ್ಜಿ ಅವಶ್ಯಕತೆ ಇದೆ. ಅದನ್ನು ನೀವು ಈ ರೇಖಿ ಚಿಕಿತ್ಸೆಯನ್ನು ನೀವೀಗ ಪಡ್ಕೊಂಡಾಗ, ಹೀಲಿಂಗ್ ಇರ್ಬೋದು ಅಥವಾ ದೀಕ್ಷೆ ತಗೊಂಡು ನೀವೇ ಕಲ್ತ್ಕೊಂಡಾಗ, ಆ ಶಕ್ತಿ ಆ ಒಂದು ವ್ಯಕ್ತಿಯ ಒಂದು ಸಮಸ್ಯೆಗಳಿಗೆ ಹೋಗಿ ಅದನ್ನು ಹೀಲ್ ಮಾಡಿ ಎಲ್ಲ ಪ್ರಾಬ್ಲಮ್ಸನ್ನು ಅದು ಸಾಲ್ವ್ ಮಾಡುತ್ತೆ. ಅದು ಕಾಯಿಲೆ ಇರಲಿ ಅಥವಾ ಬೇರೆ ಬೇರೆ ವಿಧವಾದಂಥ ಸಮಸ್ಯೆಗಳಿರಲಿ. ಸೊ ಅದನ್ನು ಕಲಿಬೇಕಾದ್ರೆ ನೀವೊಬ್ಬ ರೇಖಿ ಮಾಸ್ಟರ್ ಹತ್ರ ಬರಲೇಬೇಕಾಗತ್ತೆ. ನೀವಾಗಿ ಅದನ್ನು ಕಲ್ತ್ಕೊಳ್ಳೋಕ್ಕಾಗೋದಿಲ್ಲ ಅಷ್ಟೇ. ಆ ರೇ ಮತ್ತು ಕೀ ಅನ್ನೋದು ಜಪಾನಿ ವರ್ಡ್ನ ಮೀನಿಂಗ್ ಇಷ್ಟೇ.
ಯೂನಿವರ್ಸಲ್ ಲೈಫ್ ಫೋರ್ಸ್ ಎನರ್ಜಿ ಅಂತ.